ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ತುಂಬ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 56 ಇದರಲ್ಲಿ ಕ್ರಾಸ್ ರೆಫರೆನ್ಸ್ ಬಗ್ಗೆ ತಿಳಿದುಕೊಂಡಿದ್ದೇವೆ. ಸೊ ಇನ್ನೂ ಯಾರು ಆ ಕ್ಲಾಸನ್ನು ನೋಡಿಲ್ಲ ಅವರಿಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ದಯವಿಟ್ಟು ಲಿಂಕ್ ಓಪನ್ ಮಾಡಿ ಆ ಕ್ಲಾಸನ್ನು ಕೂಡ ನೀವು ನೋಡ್ಕೋಬೋದು. ಸೊ ಇವತ್ತಿನ ಕ್ಲಾಸು MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 57. ಇದರಲ್ಲಿ ನಾನು ಹೆಡ್ಡರ್ ಆ್ಯಂಡ್ ಫೂಟರ್, ನಮ್ಮ ಡಾಕ್ಯುಮೆಂಟ್ಸ್ದಲ್ಲಿ ಹೆಡ್ಡರ್ ಮತ್ತು ಫೂಟರನ್ನು ಯಾವ ರೀತಿಯಾಗಿ ಯೂಸ್ ಮಾಡೋದು ಅನ್ನೋದನ್ನು ಇವತ್ತಿನ ಕ್ಲಾಸ್ದಲ್ಲಿ ನಾನು ಹೇಳ್ತಾ ಇದ್ದೇನೆ. ಸೊ ಹೆಡ್ಡರ್ ಅಂದರೆ ಏನು? ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಪ್ರತಿಯೊಂದು ಟೆಕ್ಸ್ಟ್ ಬುಕ್ಕನ್ನು ನಾವು ಪ್ರತಿಯೊಂದು ಟೆಕ್ಸ್ಟ್ ಬುಕ್ದಲ್ಲಿ ನೋಡ್ತೀವಿ. ಅದಕ್ಕೆ ಒಂದು ಟೈಟಲ್ ಇರ್ತದೆ, ಲೆಸನ್ ನಂಬರ್ ಇದ್ದಿರ್ತವೆ, ಚಾಪ್ಟರ್ ನಂಬರ್ ಇದ್ದಿರ್ತವೆ. ಓಕೆ, ಇದು ಮತ್ತು ಆಥರ್ ನೇಮ್ ಇರ್ತದೆ. ಸೊ ಎಲ್ಲನೂ ಏನು ಮಾಡಿರ್ತಾರಪ್ಪ ಅಂದರೆ ಇಲ್ಲಿ ಹೆಡ್ಡರ್ ಯೂಸ್ ಮಾಡಿಕೊಂಡು ಅದಕ್ಕೆ ಅಪ್ಲೈ ಮಾಡಿರ್ತಾರೆ. ಓಕೆ, ಸೊ ಫೂಟರ್ ಅಂದರೆ ಪೇಜ್ ನಂಬರ್ಸ್ ಮತ್ತು ಅಡ್ರೆಸ್ ಇರ್ಬೋದು. ಓಕೆ, ಒಂದು ಯಾವುದಾದ್ರೂ ಒಂದು ಟೆಕ್ಸ್ಟ್ ಬುಕ್ಕದ ಪ್ರಿಂಟ್ ಎಲ್ಲಿ ಆಗಿರ್ತದೆ ಅದರ ಅಡ್ರೆಸ್ಸನ್ನು ಹಾಕ್ಬೋದು. ಸೊ ಈ ಪ್ರಕಾರ ನಾವು ಫೂಟರನ್ನು ಯೂಸ್ ಮಾಡ್ಕೊತಿರ್ತೀವಿ. ಅಂದರೆ ಹೆಡ್ಡರ್ ಯಾವಾಗಲೂ ಏನಿರ್ತದಪ್ಪ ಅಂದ್ರೆ ಟಾಪ್ ಆಫ್ ದ ಪೇಜ್ದ ಟಾಪ್ಗೆ ಇರ್ತದೆ. ಸೆಂಟರ್ ಇರ್ಬೋದು, ಲೆಫ್ಟ್ ಇರ್ಬೋದು ಮತ್ತು ರೈಟ್ ಇರ್ಬೋದು. ಅದೇ ರೀತಿಯಾಗಿ ಫೂಟರ ಬಾಟಮ್ ಆಫ್ ದ ಪೇಜ್ದ ಕೆಳಗಡೆ ಲೆಫ್ಟ್ ಇರ್ಬೋದು, ಸೆಂಟರ್ ಇರ್ಬೋದು ಅಥವಾ ರೈಟ್ ಇರ್ಬೋದು. ಈ ಪ್ರಕಾರ ನಾವು ಯಾವುದೇ ಒಂದು ಟೆಕ್ಸ್ಟ್ ಬುಕ್ಸನ್ನು ನಾವು ಪ್ರಿಂಟ್ ತೆಗೆಯೋಕ್ಕಿಂತ ಮುಂಚೆ ಅದರ ಸಾಫ್ಟ್ ಕಾಪಿಯನ್ನು ನಾವು ಏನು ಮಾಡ್ತೀವಿ, ಇಲ್ಲಿ ರೆಡಿ ಮಾಡ್ಕೋಬೇಕಾಗ್ತದೆ. MS ವರ್ಡಲ್ಲಿ ಸಾಫ್ಟ್ ಕಾಪಿಯನ್ನು ರೆಡಿ ಮಾಡ್ಕೋಬೇಕಾಗ್ತದೆ. ಸೊ ಸಾಫ್ಟ್ ಕಾಪಿ ರೆಡಿ ಮಾಡಬೇಕಾದ್ರೆ ನಾವೆಲ್ಲನೂ ಇವತ್ತಿನ ಹೆಡ್ಡರ್ ಮತ್ತು ಫೂಟ್ರನ್ನು ಅಪ್ಲೈ ಮಾಡ್ಕೋಬೇಕು. ಓಕೆ, ಸೊ ಅವುಗಳನ್ನ ಯಾವ ರೀತಿಯಾಗಿ ಇವತ್ತು ಅಪ್ಲೈ ಮಾಡೋದು ಅನ್ನೋದನ್ನು ಇವತ್ತಿನ ಕ್ಲಾಸ್ದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋನ ನೋಡಿರಿ. ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿರಿ ಎಂದು ನಾನು ನಿಮ್ಮಲ್ಲಿ ಕೇಳ್ತೀನಿ. ಓಕೆ, ಇವತ್ತಿನ ಕ್ಲಾಸನ್ನು ಪ್ರಾರಂಭ ಮಾಡೋಣ. ಸೊ ಇವಾಗ MS ವರ್ಡನ್ನು ಓಪನ್ ಮಾಡ್ಕೋಬೇಕು. MS ವರ್ಡನ್ನು ಓಪನ್ ಮಾಡಿದ ನಂತರ ಇಲ್ಲಿ ಇನ್ಸರ್ಟ್ ಬರಬೇಕು. ಸೊ ಇನ್ಸರ್ಟ್ ಬಂದ ನಂತರ ಇಲ್ಲಿ ಹೆಡ್ಡರ್ ಆ್ಯಂಡ್ ಫೂಟರ್. ಸೊ ಇಲ್ಲಿ ನಾ ಏನು ಮಾಡ್ತೀನಿಪ್ಪ ಅಂದರೆ ಪೇಜ್ ತೊಗೊಳ್ತೀನಿ ಮತ್ತು ಪೇಜನ್ನು ತೊಗೊಳ್ತೀನಿ. ಸೊ ಇವಾಗ ಕಂಟ್ರೋಲ್ ಹೋಲ್ಡ್ ಮಾಡಿ ಹಿಡಿಬೇಕು ಮತ್ತು ಇಲ್ಲಿ ಏನು ಮಾಡ್ಕೋಬೇಕಂದ್ರೆ ಎಂಟರನ್ನು ಪ್ರೆಸ್ ಮಾಡ್ಕೋಬೇಕು. ಓಕೆ, ಸೊ ಇವಾಗ ನಾನು ಪೇಜನ್ನು ತೊಗೊಂಡಿದ್ದೀನಿ. ಸೊ ಈಗ ಪೇಜನ್ನು ತೊಗೊಂಡ ನಂತರ ನಾನು ಏನು ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಟೆಕ್ಸ್ಟನ್ನು ತೊಗೋಬೇಕು. ಓಕೆ, ಇವಾಗ ನಾನು ರೆಡಿಮೇಡ್ ಟೆಕ್ಸ್ಟನ್ನು ತೊಗೋತೀನಿ. =RAND ಎಂದು ಟೈಪ್ ಮಾಡಿಕೊಂಡು ಸೊ ಇವಾಗ ಓಪನಿಂಗ್ ಬ್ರಾಕೆಟ್ ಕ್ಲೋಸಿಂಗ್ ಬ್ರಾಕೆಟ್ ಕೊಡ್ತೀನಿ ಮತ್ತು ಇಲ್ಲಿ ಎಂಟರ್ ಪ್ರೆಸ್ ಮಾಡ್ತೀನಿ. ಅವಾಗ ಏನು ಬರ್ತದೆ, ಒಂದು ರೆಡಿಮೇಡ್ ಟೆಕ್ಸ್ಟ್ ಬರ್ತದೆ. Ctrl+A ಮತ್ತು Ctrl+J. ಸೊ ಇವಾಗ ಮತ್ತೆ ಕಾಪಿ ಮಾಡ್ಕೊತೀನಿ, Ctrl+C ಮಾಡ್ಕೊತೀನಿ ಮತ್ತು ಇಲ್ಲಿ ಕರ್ಸರ್ ಇಡ್ತೀನಿ ಮತ್ತು ಪೇಸ್ಟ್ ಮಾಡ್ಕೊತೀನಿ. ಸೊ ಇವಾಗ ಏನಾಗಿದೆಪ್ಪ ಅಂದ್ರೆ ಒಂದು ಪೇಜ್ದಲ್ಲಿ ಏನಾಗಿದೆ ಅದು ಪೇಸ್ಟ್ ಆಗಿದೆ. ಸೊ ಇವಾಗ ಮತ್ತೆ ಏನು ಮಾಡ್ಕೊತೀನಪ್ಪ ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ, Ctrl+C ಮಾಡಿರಿ ಮತ್ತು ಪ್ರತಿ ಪೇಜ್ದಲ್ಲಿ ನಾವು ಏನು ಮಾಡ್ಬೋದು, ಇದನ್ನು ನೋಟ್ಸನ್ನು ಇಡ್ಬೋದು. ಓಕೆ, ಸೊ ಮತ್ತೆ ಇಲ್ಲಿ ನೆಕ್ಸ್ಟ್ ಪೇಜ್ದಲ್ಲಿ ಕೂಡ Ctrl+V ಮಾಡಿದರೆ ನೆಕ್ಸ್ಟ್ ಪೇಜ್ದಲ್ಲಿ ಕೂಡ ಬರ್ತದೆ. ಓಕೆ, ಸೊ ಇವಾಗ Ctrl+V ಎಷ್ಟು ಬೇಕಲ್ಲ ಅಷ್ಟು ಪೇಜಿಗೆ ನಾವೇನು ಮಾಡ್ಕೋಬೋದು, ಇಲ್ಲಿ ಇಡ್ಬೋದು. ಓಕೆ, Ctrl+V. ಸೊ ಇವಾಗ ನಾನು ಏನು ಮಾಡಿದ್ದೀನಿ, ಇಲ್ಲಿ 5 ಪೇಜಿಗೆ ತೊಗೊಂಡಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂದರೆ ಇಲ್ಲಿ ಇವಾಗ ಟೆಕ್ಸ್ಟನ್ನು ಇದು ಒಂದು ಸಾಫ್ಟ್ ಕಾಪಿ ಅಂತೇಳಿ ನಾವಿಲ್ಲಿ ನೋಡೋಣ. ಸೊ ಇದನ್ನು ನಾನು ನೋಟ್ಸನ್ನು ರೆಡಿ ಮಾಡಿದ್ದೀನಿ. ಸೊ ಇದಕ್ಕೆ ನಾನು ಟೈಟಲನ್ನು ಕೊಡಬೇಕಾಗಿದೆ. ಯಾವ ಟಾಪಿಕನ್ನು ನಾನು ನೋಟ್ಸನ್ನು ರೆಡಿ ಮಾಡಿದ್ದೀನಿ ಅನ್ನೋದನ್ನು ಇಲ್ಲಿ ನಾನು ಕೊಡ್ತೀನಿ. ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಹೆಡ್ಡರ್ದಲ್ಲಿ ಹೋಗ್ತೀನಿ. ಸೊ ಹೆಡ್ಡರ್ದಲ್ಲಿ ಬರಬೇಕು. ಹೆಡ್ಡರ್ದಲ್ಲಿ ಬಂದ ನಂತರ ಇಲ್ಲಿ ಎರೋ ಮಾರ್ಕ್ ಇರ್ತದಲ್ಲ, ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಬೇರೆ ಬೇರೆದಂಥ ಒಂದು ಹೆಡ್ಡರ್ ಒಂದು ಸ್ಟೈಲನ್ನು ನಾವಿಲ್ಲಿ ನೋಡ್ಕೋಬೋದು. ಬೇರೆ ಬೇರೆದಂಥ ಒಂದು ಹೆಡ್ಡರ್ ಇದ್ದಿರ್ತವೆ. ಸೊ ಇದರಲ್ಲಿ ಒಂದು ಹೆಡ್ಡರನ್ನು ಏನು ಮಾಡ್ಕೋತೀನಿ, ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಫಾರ್ ಎಕ್ಸಾಂಪಲ್ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಇದೇನಿದೆಪ್ಪ ಅಂದ್ರೆ ಡಾಕ್ಯುಮೆಂಟ್ ಟೈಟಲ್ ಅಂತೇಳಿ ಇದೆ. ಸೊ ಇದರಲ್ಲಿ ಡಾಕ್ಯುಮೆಂಟ್ನ ಏನು ಟೈಟಲ್ ಕೊಡಬೇಕಪ್ಪ ಅಂದರೆ ಇಲ್ಲಿ ಒಂದು ಟೈಟಲನ್ನು ಕೊಡಬೇಕಾಗ್ತದೆ. ಸೊ ಇವಾಗ ನಾನು ಇಲ್ಲಿ MS ವರ್ಡ್ ನೋಟ್ಸ್ ಅಂತ ಕೊಡ್ತೀನಿ. ಓಕೆ, MS ವರ್ಡ್ ನೋಟ್ಸ್ ಅಂತ ಕೊಡ್ತೀನಿ. ಸೊ ಇವಾಗ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಕ್ಲೋಸ್ ಮಾಡ್ಕೊತೀನಿ. ಸೊ ಇವಾಗ ಹೆಡ್ಡರನ್ನು ಕೊಟ್ಟ ನಂತರ ಇಲ್ಲಿ ಏನು ಮಾಡ್ಕೋಬೇಕು, ನಾವು ಇಲ್ಲಿ ಕ್ಲೋಸ್ ಅಂತೇಳಿ ಇರ್ತದೆ. ಕ್ಲೋಸ್ ಹೆಡ್ಡರ್ ಆ್ಯಂಡ್ ಫೂಟರ್ ಇಲ್ಲಿ ಕ್ಲೋಸ್ ಮಾಡ್ಕೋಬೇಕು. ಕ್ಲೋಸ್ ಮಾಡಿದ ನಂತರ ಇವಾಗ ನಾವು ಏನು ಮಾಡ್ಬೋದಪ್ಪ ಅಂದರೆ ಪ್ರತಿ ಪೇಜಿಗೆ ಏನಾಗಿದೆ ಇವಾಗ ಅಪ್ಲೈ ಆಗಿದೆ. ಓಕೆ, ಇದು ಫಸ್ಟ್ ಪೇಜ್ MS ವರ್ಡ್ ನೋಟ್ಸ್.
ನೆಕ್ಸ್ಟ್ ನೋಡಿರಿ, ಪ್ರತಿ ಪೇಜ್ಗೆ ನಾವು ಎಷ್ಟು ಪೇಜ್ ತೊಗೊಂಡಿರ್ತೀವಲ್ಲ ಸ್ಕ್ರಾಲ್ ಮಾಡ್ಕೊಳ್ರಿ. ಸ್ಕ್ರಾಲ್ ಮಾಡಿದ ನಂತರ ಪೇಜ್ ಕೆಳಗಡೆ ಬಂದಿರ್ತವೆ. ಸೊ ಇವಾಗ ನೋಡ್ಕೋಬೋದು ನೀವು. ಸೊ ಪ್ರತಿ ಪೇಜ್ಗೆ ಏನಾಗಿದೆ, ಅದು ಬ್ಲ್ಯಾಂಕ್ ಪೇಜ್ ಇರ್ಬೋದು, ನಾವು ನೋಟ್ಸ್ ತೊಗೊಂಡಿದ್ದಿರ್ಬೋದು. ಸೊ ಅದು ಏನಾಗ್ತದೆ, ಪ್ರತಿ ಪೇಜ್ಗೆ ಏನಾಗ್ತದೆ, ಇಲ್ಲಿ ನಾವು ಕೊಟ್ಟಂಥ ಹೆಡ್ಡಿಂಗ್ ಅಪ್ಲೈ ಆಗ್ತದೆ. ಓಕೆ, ಸೊ ಈ ಪ್ರಕಾರ ನಾವು ಇಲ್ಲಿ ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಹೆಡ್ಡರನ್ನು ತೊಗೋಬೋದು. ಅದ್ರ ನಂತರ ಮತ್ತೆ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಮತ್ತೆ ನಾವು ಏನಾದರೂ ಕರೆಕ್ಷನ್ ಮಾಡೋದಿರ್ತಾರೆ, ಮತ್ತು ಇಲ್ಲಿ ಎಡಿಟ್ ಮಾಡೋದಿತ್ತಂದ್ರೆ ಇದ್ರ ಮೇಲೆ ಏನು ಮಾಡ್ಬೇಕು, ಇಲ್ಲಿ ಡಬಲ್ ಕ್ಲಿಕ್ ಮಾಡ್ಕೋಬೇಕು. ಡಬಲ್ ಕ್ಲಿಕ್ ಮಾಡಿದ ನಂತರ ಮತ್ತೆ ಇಲ್ಲಿ ಕರ್ಸರ್ ಬರ್ತದೆ. ಸೊ ನಾವು ಏನು ಮಾಡ್ಕೋಬೋದು, ಇಲ್ಲಿ ಮತ್ತೆ ಇದರಲ್ಲಿ ಏನು ಬೇಕಾದನ್ನು ನೋಟ್ಸನ್ನು MS Word ನೋಟ್ಸ್ ಬೇಡಪ್ಪ, ನಾವು ಬೇರೆ ನೋಟ್ಸ್ ಹಾಕಬೇಕಾಗಿತ್ತಂದ್ರೆ ಅದನ್ನು ನೀವು ಇಲ್ಲಿ ಹಾಕ್ಬೋದು. ಓಕೆ, ಕರೆಕ್ಷನ್ ಇಲ್ಲಿಗೆ ಮಾಡ್ಕೋಬೋದು. ಓಕೆ, ಮತ್ತೆ ಏನು ಮಾಡ್ಬೋದಪ್ಪ ಅಂದರೆ ಇಲ್ಲಿ ನಾವಿಲ್ಲಿ ಓಕೆ ಇಲ್ಲಿ ಕ್ಲೋಸ್ ಮಾಡ್ಕೋತೀನಿ. ಸೊ ಇವಾಗ ಇಲ್ಲಿ ಏನಾಗ್ತದಪ್ಪ ಅಂದರೆ ಇಲ್ಲಿ ನೋಡಿರಿ, ಹೆಡ್ಡರ್ ಫ್ರಾಮ್ ಟಾಪ್ ಅಂದರೆ ಇಲ್ಲಿ ಏನು ಮಾಡ್ಕೋಬೋದು, ಸ್ವಲ್ಪ ಏನು ಮಾಡ್ಕೋಬೋದು, ಇಲ್ಲಿ ಕೆಳಗಡೆ ತಗೋಬೋದು. ಓಕೆ, ಇಲ್ಲಪ್ಪ ಅಂದರೆ ಇಲ್ಲಿ ಮೇಲ್ಗಡೆ ತೊಗೊಂಡು ಬಂದ್ರೆ ಏನಾಗ್ತದೆ, ಇಲ್ಲಿ ಟಾಪ್ದಲ್ಲಿ ಹೋಗ್ತದೆ. ಸೊ ಈಗ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗ್ತದೆ. ಓಕೆ, ಸೊ ಈ ಪ್ರಕಾರ ನಾವಿಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಓಕೆ, ಇದು ಬಾಟಮ್. ಓಕೆ, ಇದನ್ನು ಫೂಟರ್ ಫ್ರಾಮ್ ಬಾಟಮ್, ಫೂಟರ್ ಹಾಕಿದ ನಂತರ ಅದು ಫೂಟರ್ದೇ ಅಪ್ಲೈ ಆಗ್ತದೆ. ಸೊ ಮತ್ತು ಇಲ್ಲಿ ಏನು ಬರ್ತದೆ, ಡಿಫ್ರೆಂಟ್ ಫಸ್ಟ್ ಪೇಜ್ಗೆ ಅಷ್ಟೇ ನಾವು ಏನು ಮಾಡ್ಕೋಬೋದು, MS Word ನೋಟ್ಸ್ ಅಂತ ಇದೆಯಲ್ಲ ಅದು ಫಸ್ಟ್ ಪೇಜಿಗೆ ಬೇಡ, ನಾವು ಬೇರೆದನ್ನು ಹಾಕ್ಬೋದು. ಸೊ ಈಗ ನಾನು ಏನು ಮಾಡ್ತೀನಿ, ಇಲ್ಲಿ ಡಿಫ್ರೆಂಟ್ ಫಸ್ಟ್ ಪೇಜ್ ತೊಗೊಳ್ತೀನಿ. ಸೊ ಈಗ ಮೌಸನ್ನು ಕ್ಲಿಕ್ ಮಾಡಿ ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಟೆಕ್ಸ್ಟ್ ಬುಕ್ ಅಂತೇಳಿ ಕೊಡ್ತೀನಿ. ಓಕೆ, ಟೆಕ್ಸ್ಟ್ ಬುಕ್ ಅಂತೇಳಿ ಬರೆದಿದ್ದೀನಿ. ಸೊ ಇವಾಗ ಏನು ಮಾಡೋಣ ಅಂದರೆ ಇದನ್ನು ಕ್ಲೋಸ್ ಮಾಡ್ಕೊತೀನಿ. ಕ್ಲೋಸ್ ಮಾಡಿದ ನಂತರ ಏನಾಗ್ತದೆ, ಫಸ್ಟ್ ಪೇಜ್ಗೆ ಅಷ್ಟೇ ಏನು ಬರ್ತದಪ್ಪ ಅಂದರೆ ಇಲ್ಲಿ ನೋಡಿರಿ, ಫಸ್ಟ್ ಪೇಜ್ಗೆ ಅಷ್ಟೇ ಏನು ಬಂದಿದೆ, ಟೆಕ್ಸ್ಟ್ ಬುಕ್ ಬಂದಿದೆ. ಮತ್ತು ಇನ್ನು ಉಳಿದಂಥ ಪೇಜ್ಗಳಿಗೆ ಏನಾಗಿದೆ, ನಾವು ಕೊಟ್ಟಂಥ MS Word ನೋಟ್ಸ್ ಅಂತೇಳಿ ಇದೆ. ಸೊ ಗೊತ್ತಾಯ್ತಲ್ಲ, ಇದು ಫಸ್ಟ್ ಪೇಜಿಗೆ ನಾವು ಏನು ಮಾಡಬೇಕಾಗ್ತದೆ, ಚೇಂಜ್ ಮಾಡಬೇಕಾಗ್ತದೆ. ಸೊ ಇವಾಗ ನಾವು ಮತ್ತೆ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೋಬೋದು. ಕ್ಲಿಕ್ ಮಾಡಿದ ನಂತರ ಮತ್ತೆ ಇಲ್ಲಿ ಡಿಫ್ರೆಂಟ್ ಫಸ್ಟ್ ಪೇಜ್ ನಾವು ಇದನ್ನು ರಿಮೂವ್ ಮಾಡ್ಕೋಬೋದು. ಓಕೆ, ಆಮೇಲೆ ಮತ್ತೆ ಇಲ್ಲಿ ಕ್ಲೋಸ್, ಆಮೇಲೆ ಮತ್ತೆ ಫಸ್ಟ್ ಪೇಜಿಗೆ ಏನಿರ್ತದೆ, ನಾವು ಏನು ಕೊಟ್ಟಿರ್ತೀವಲ್ಲ ಅದು ಬಂದಿರ್ತದೆ. ಸೊ ಈಗ ಮತ್ತೆ ಇಲ್ಲಿ ಡಬಲ್ ಕ್ಲಿಕ್ ಮಾಡ್ಕೊಳ್ರಿ. ಡಬಲ್ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಡಿಫ್ರೆಂಟ್ ಏನಿದೆ ನೋಡ್ರಿ, ಇಲ್ಲಿ ಡಿಫ್ರೆಂಟ್ ಆಡ್ ಆರ್ ಈವನ್ ಪೇಜಸ್. ಓಕೆ, ಡಿಫ್ರೆಂಟ್ ಆಡ್ ಆರ್ ಈವನ್ ಪೇಜಸ್ಗೆ ನಾನು ಏನು ಮಾಡ್ಕೋತೀನಿ, ಇಲ್ಲಿ ಕ್ಲಿಕ್ ಮಾಡ್ಕೋತೀನಿ, ಸೆಲೆಕ್ಟ್ ಮಾಡ್ಕೊತೀನಿ ಇದನ್ನು, ಮತ್ತು ಇಲ್ಲಿ ಕ್ಲೋಸ್ ಮಾಡ್ತೀನಿ. ಓಕೆ, ಇವಾಗ ಕ್ಲೋಸ್ ಮಾಡಿದ ನಂತರ ಇದು ನಂಬರ್ 1. ಓಕೆ, ಇಲ್ಲಿ ನೋಡಿರಿ, ಈವನ್ ಮತ್ತು ಆಡ್ ನಂಬರ್ಗೆ ಏನಾಗಿದೆ, ಇಲ್ಲಿ ಅಂದರೆ ಸಮ ಮತ್ತು ಬೆಸ ಸಂಖ್ಯೆಗಳು. ಇಲ್ಲಿ ಏನಾಗಿದೆಯಪ್ಪ ಅಂದರೆ ಇಲ್ಲಿ ಫಸ್ಟ್ ನಂಬರ್ 1. ಓಕೆ ನೋಡಿ ಇದಕ್ಕಿದೆ. ಸೊ ಇವಾಗ ನಂಬರ್ 2ಗೆ ಹೋಗಿಬಿಟ್ಟದ, ಮತ್ತು 3 ಇದೆ, ಮತ್ತು ಇಲ್ಲಿ 4ಗೆ ಇಲ್ಲ. ಓಕೆ, 5ಗಿದೆ, 6ಗೆ ಇಲ್ಲ. ಸೊ ಈ ಪ್ರಕಾರ ನಾವು ಏನು ಮಾಡ್ಬೋದು, ಇವನ್ ಮತ್ತು ಆಡ್ ನಂಬರ್ಸ್, ಓಕೆ, ಸಮ ಮತ್ತು ಬೆಸ ಸಂಖ್ಯೆಗಳನ್ನ ಇಲ್ಲಿ ಅಪ್ಲೈ ಮಾಡ್ಕೋದು. ಮತ್ತೆ ಇಲ್ಲಿ ಡಬಲ್ ಕ್ಲಿಕ್ ಮಾಡ್ಕೊತೀನಿ. ಸೊ ಇದನ್ನು ಕೂಡ ರಿಮೂವ್ ಮಾಡ್ಕೋತೀನಿ, ಮತ್ತು ಇಲ್ಲಿ ಓಕೆ, ಮತ್ತು ಇಲ್ಲಿ ಕ್ಲೋಸ್ ಮಾಡ್ಕೊತೀನಿ. ಓಕೆ, ಇಲ್ಲಿ ಕ್ಲೋಸ್. ಸೊ ಇಷ್ಟು ಇದೇನಪ್ಪ ಅಂದರೆ ಇಲ್ಲಿ ನಾವಿಲ್ಲಿ ಹೆಡ್ಡಿಂಗನ್ನು ಕೊಡ್ಬೋದು. ಮತ್ತು ಏನು ಮಾಡ್ಕೋದಪ್ಪ ಅಂದರೆ ಇಲ್ಲಿ ಹೆಡ್ಡಿಂಗನ್ನು ಇಲ್ಲಿ ಮತ್ತೆ ಡಬಲ್ ಕ್ಲಿಕ್ ಮಾಡ್ಕೊಳ್ರಿ. ಡಬಲ್ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಡೇಟ್ ಆ್ಯಂಡ್ ಟೈಮ್ ಕೊಡ್ಬೋದು. ಓಕೆ, ಸೊ ಇಲ್ಲಿ ಡೇಟ್ ಆ್ಯಂಡ್ ಟೈಮ್ ಹಾಕ್ಬೋದು, ಮತ್ತು ಇಲ್ಲಿ ಪಿಕ್ಚರನ್ನು ಕೂಡ ಹಾಕ್ಬೋದು. ಓಕೆ, ಪಿಕ್ಚರ್ ಆ್ಯಡ್ ಮಾಡ್ಕೋದಂತಂದ್ರೆ ಇಲ್ಲಿ ನಾವು ಒಂದು ಪಿಕ್ಚರನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಓಕೆ, ಸೊ ಇವಾಗ ಏನು ಮಾಡ್ತೀನಿ, ಇದನ್ನು ಕ್ಲೋಸ್ ಮಾಡ್ಕೊತೀನಿ. ಓಕೆ, ಈ ನೆಕ್ಸ್ಟ್ ಯಾವ್ದು ತೊಗೋತೀನಪ್ಪ ಅಂದರೆ ಇವತ್ತು ಇನ್ಸರ್ಟ್ದಲ್ಲಿ ಹೋಗಿ ಇಲ್ಲಿ ಫೂಟರ್ ತೊಗೋತೀನಿ. ಸೊ ಫೂಟರ್ದಲ್ಲಿ ಕೂಡ ಒಂದು ಯಾವುದಾದ್ರೂ ಒಂದು ನಾವಿಲ್ಲಿ ಸ್ಟೈಲನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಸೊ ಇದನ್ನು ತಗೊಳ್ತೀನಿ. ಓಕೆ, ಇಲ್ಲಿ ಫೂಟರ್ ಅಂತ ಬಂದಿದೆ. ಸೊ ಇವಾಗ ಇಲ್ಲಿ ಕ್ಲೋಸ್ ಮಾಡ್ಕೊತೀನಿ. ಕ್ಲೋಸ್ ಮಾಡಿದ ನಂತರ ನೋಡಿರಿ, ಪ್ರತಿ ಪೇಜಿಗೆ ಏನಾಗಿದೆ, ಇಲ್ಲಿ ನಂಬರ್ 1. ಓಕೆ, ಇಲ್ಲಿ 2. ಓಕೆ, ಪೇಜ್ ನಂಬರ್ ಏನಾಗಿದ್ದಾವೆ ಇಲ್ಲಿ ಬಂದಿವೆ. 4, 5 ನಾವು ಎಷ್ಟು ಪೇಜ್ ತೊಗೊಂಡಿವಲ್ಲ ಅಷ್ಟು ಪೇಜ್ಗೆಲ್ಲ ಏನಾಗ್ತದೆ, ಇಲ್ಲಿ ಫೂಟರ್ ಬರ್ತದೆ. ಓಕೆ, ಸೊ ಇಲ್ಲಿ 9 ಪೇಜ್ಗೆ ಬಂದಿದೆ. ಸೊ ಇವಾಗ ಮತ್ತೆ ನಾನು ಇಲ್ಲಿ ಸ್ಕ್ರಾಲ್ ಮಾಡ್ಕೊತೀನಿ, ಫಸ್ಟ್ ಪೇಜಿಗೆ ಬರ್ತೀನಿ. ಮತ್ತೆ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಮತ್ತು ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊತೀನಿ. ಸೊ ಇಲ್ಲಿ ಡಬಲ್ ಕ್ಲಿಕ್ ಮಾಡಿದ ನಂತರ ಆ್ಯಡ್ ಮಾಡ್ಕೋಬೋದು. ಸೊ ಇವಾಗ ನಾನು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಮತ್ತೆ ಚೇಂಜಸ್ ಮಾಡ್ಕೋಬೋದು ಇಲ್ಲಿ ಹೋಗಿ. ಸೊ ಇಲ್ಲಿ ಫೂಟರ್ ಅಂತ ಬರ್ತದೆ. ಸೊ ಇದರಲ್ಲಿ ಹೋಗಿ ನಾನು ಏನು ಮಾಡ್ಕೋಬೋದು, ನಮಗೆ ಬೇಕಾದಂಥದ್ದೊಂದು ಅಥವಾ ಇಲ್ಲಿ ಸೆಂಟ್ರಿಗೆ ತೊಗೋಬೋದು. ಓಕೆ, ಇಲ್ಲಿ ಸೆಂಟರ್ದಲ್ಲಿ ಪೇಜ್ ನಂಬರ್ 1, ಓಕೆ, ಪೇಜ್ 2. ಸೊ ಈ ಪ್ರಕಾರ ಎಲ್ಲನೂ ಬರ್ತವೆ ನೋಡಿರಿ.
ಇಲ್ಲಿ ಏನು ಬಂದಿದೆ ಪೇಜ್ 1 ಮತ್ತು ಇಲ್ಲಿ ಪೇಜ್ 2 ಪೇಜ್ 3. ಸೊ ಈ ಪ್ರಕಾರ ಎಲ್ಲನೂ ಪೇಜ್ಗಳಿಗೆ ಏನಾಗಿದೆ ಫೂಟರ್ ಅಪ್ಲೈ ಆಗಿರ್ತದೆ. ಸೊ ಈಗ ಮತ್ತೆ ಏನು ಮಾಡ್ಬೋದಪ್ಪ ಅಂದರೆ ನಾ ಇಲ್ಲಿ ಒಂದು ಲೋಗೋವನ್ನು ಇನ್ಸರ್ಟ್ ಮಾಡಿ ತೋರಿಸ್ತೀನಿ. ಓಕೆ, ಇಲ್ಲಿ ಡಬಲ್ ಕ್ಲಿಕ್ ಮಾಡ್ಕೊಳ್ರಿ ಫೋಟ್ರಿಗೆ. ಮತ್ತು ಇಲ್ಲಿ ಏನು ಮಾಡ್ರಪ್ಪ ಅಂದರೆ ಇಲ್ಲಿ ಪಿಕ್ಚರ್ಸ್. ಸೊ ಇಲ್ಲಿ ಪಿಕ್ಚರ್ಸ್ ಬರಬೇಕು. ಪಿಕ್ಚರ್ಸ್ ಬಂದ ನಂತರ ನಾವಿಲ್ಲಿ ಪಿಕ್ಚರ್ಸ್ ನಾವು ಎಲ್ಲಿ ಇಟ್ಟಿದ್ದೇವೆ ಅಲ್ಲಿ ಪಿಕ್ಚರ್ಸ್ ಫೋಲ್ಡರನ್ನು ಓಪನ್ ಮಾಡ್ಕೊಳ್ರಿ. ಸೊ ಇದರಲ್ಲಿ ಇರ್ತಕ್ಕಂಥ ನೀವು ಯಾವ ಪಿಕ್ಚರನ್ನು ಹಾಕಬೇಕಲ್ಲ ಆ ಪಿಕ್ಚರ್ ಸೆಲೆಕ್ಟ್ ಮಾಡ್ಕೊಳ್ರಿ ಮತ್ತು ಇಲ್ಲಿ ಇನ್ಸರ್ಟ್ ಮಾಡ್ಕೊಳ್ರಿ. ಸೊ ಇನ್ಸರ್ಟ್ ಮಾಡಿದ ನಂತರ ನಾವು ಏನು ಮಾಡ್ಕೋಬೇಕು ಇಲ್ಲಿ. ಸೊ ಈ ಪ್ರಕಾರ ಪಿಕ್ಚರ್ ಬಂದಾಗ ನಾವು ಏನು ಮಾಡಬೇಕು ಇಲ್ಲಿ ಶಿಫ್ಟ್ ಪ್ರೆಸ್ ಮಾಡ್ಕೋಬೇಕು ಮತ್ತು ಇಲ್ಲಿ ಡ್ರ್ಯಾಗ್ ಮಾಡ್ಕೋಬೇಕು. ಓಕೆ, ಶಿಫ್ಟ್ ಪ್ರೆಸ್ ಮಾಡ್ಕೊಳ್ರಿ. ಶಿಫ್ಟ್ ಪ್ರೆಸ್ ಮಾಡಿ ಲೆಫ್ಟ್ ಮೌಸ್ ಕ್ಲಿಕ್ ಮಾಡಿ ಈ ಪ್ರಕಾರ ಡ್ರ್ಯಾಗ್ ಮಾಡ್ಕೋಬೇಕು. ಓಕೆ, ಸೊ ನಮ್ಗೆ ಎಷ್ಟು ಸ್ಮಾಲ್ ಸೈಜ್ ಬೇಕಲ್ಲ ಅಷ್ಟು ಸ್ಮಾಲ್ ಸೈಜ್ನ ಇಲ್ಲಿ ಮಾಡಿ ಇಡ್ಬೋದು. ಸೊ ಇವಾಗ ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಹೋಗಿ ಮತ್ತೆ ಕ್ಲೋಸ್ ಮಾಡ್ಕೋಬೇಕು. ಸೊ ಕ್ಲೋಸ್ ಮಾಡಬೇಕಾದ್ರೆ ಇಲ್ಲಿ ಕ್ಲೋಸ್ ಆಪ್ಷನ್ ಕಾಣ್ತಾ ಇಲ್ಲ. ಅವಾಗ ಇಲ್ಲಿ ಹೆಡ್ಡರ್ ಆ್ಯಂಡ್ ಫೂಟರ್ ಇಲ್ಲಿ ಕಾಣ್ತದೆ ನೋಡಿರಿ. ಸೊ ಇಲ್ಲಿ ಬಂದಿರ್ತದೆ ಹೆಡ್ಡರ್ ಆ್ಯಂಡ್ ಫೂಟರ್. ಇದ್ರ ಮೇಲೆ ನಾವು ಇಲ್ಲಿ ಏನ್ಬೇಕು ಮೌಸನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕ್ಲೋಸ್ ಬಟನ್ ಬಂದಿರ್ತದೆ. ಸೊ ಇವಾಗ ಇಲ್ಲಿ ಏನು ಮಾಡ್ತೀನಿ ಇಲ್ಲಿ ಕ್ಲೋಸ್ ಮಾಡ್ತೀನಿ. ಸೊ ಇವಾಗ ಪ್ರತಿ ಪೇಜಿಗೆ ಏನು ಬಂದಿದೆಪ್ಪ ಅಂದರೆ ಇಲ್ಲಿ ನಾವು ಹಾಕಿದಂಥ ಲೋಗೋ ಬಂದಿದೆ. ಸೊ ಇವಾಗ ನೋಡಿರಿ ಪ್ರತಿ ಪೇಜಿಗೆ ಹಾಕಿದಂಥ ಲೋಗೋ ಬಂದಿದೆ. ಓಕೆ, ಈ ಪ್ರಕಾರ ನಾವು ಏನು ಮಾಡ್ಬೋದು ಇಲ್ಲಿ ಹೆಡ್ಡರ್ ಮತ್ತು ಫೂಟ್ರನ್ನು ಅಪ್ಲೈ ಮಾಡ್ಕೋಬೋದು ಮತ್ತು ಲೋಗೋವನ್ನು ಕೂಡ ಹಾಕ್ಬೋದು. ಮತ್ತು ಏನು ಮಾಡ್ಬೋದಪ್ಪ ಅಂದರೆ ಇಲ್ಲಿ ಸೊ ಇದ್ರ ಮೇಲೆ ಡಬಲ್ ಕ್ಲಿಕ್ಕನ್ನು ಮಾಡ್ಕೋಬೇಕು. ಡಬಲ್ ಕ್ಲಿಕ್ಕನ್ನು ಮಾಡಿದ ನಂತರ ಇದ್ರ ಸ್ಟೈಲನ್ನು ನಾವು ಚೇಂಜ್ ಮಾಡ್ಕೋಬೋದು. ಓಕೆ, ಹೋಮ್ ಪೇನ್ದಲ್ಲಿ ಬಂದು ಇಲ್ಲಿ ಸ್ಟೈಲನ್ನು ಕೂಡ ನಾವೇನು ಮಾಡ್ಕೋಬೋದು ಚೇಂಜ್ ಮಾಡ್ಕೋಬೋದು ಮತ್ತು ಸೈಜನ್ನು ಹೆಚ್ಚು ಮಾಡ್ಕೋಬೋದು. ಜೊತೆಗೆ ನಾವೇನು ಮಾಡ್ಕೋಬೋದು ಫಾಂಟ್ ಕಲರನ್ನು ಕೂಡ ಇಲ್ಲಿ ಚೇಂಜ್ ಮಾಡ್ಕೋಬೋದು. ಓಕೆ, ಫಾಂಟ್ ಕಲರನ್ನು ಕೂಡ ನಾವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಓಕೆ, ಮತ್ತು ಇದ್ರ ಅಲೈನ್ಮೆಂಟ್ಸನ್ನು ಕೂಡ ಈಗ ಲೆಫ್ಟ್ ಇದೆ, ನಾವಿಲ್ಲಿ ಸೆಂಟರ್ದಲ್ಲಿ ಇಡ್ಬೋದು ಮತ್ತು ರೈಟ್ದಲ್ಲಿ ಇಡ್ಬೋದು. ಓಕೆ, ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಇಲ್ಲಿ ಅಲೈನ್ಮೆಂಟ್ಸನ್ನು ಕೂಡ ಚೇಂಜ್ ಮಾಡ್ಕೋಬೋದು. ಫಾಂಟ್ ಸ್ಟೈಲ್ ಚೇಂಜ್ ಮಾಡ್ಕೋಬೋದು ಮತ್ತು ಸೈಜನ್ನು ಹೆಚ್ಚು ಮಾಡ್ಕೋಬೋದು. ಕಲರನ್ನು ಕೂಡ ಇಲ್ಲಿ ಚೇಂಜ್ ಮಾಡ್ಕೋಬೋದು. ಓಕೆ, ಮತ್ತು ಇಲ್ಲಿ ನಾವೇನು ಮಾಡ್ಬೋದು ಇಲ್ಲಿ ಹೆಡ್ಡರ್ ಆ್ಯಂಡ್ ಫೂಟರ್ದಲ್ಲಿ ಬಂದು ಕ್ಲೋಸ್ ಮಾಡ್ಕೋಬೇಕು. ಸೊ ಇವಾಗ ಎಲ್ಲಕ್ಕೂ ಏನಾಗಿದೆ ಇಲ್ಲಿ ಚೇಂಜ್ ಆಗಿದೆ. ಅದೇ ರೀತಿಯಾಗಿ ಮತ್ತು ನಾವು ಏನು ಮಾಡ್ಕೋಬೋದಪ್ಪ ಫೂಟ್ರಿಗೂ ಕೂಡ ಏನು ಮಾಡ್ಕೋಬೋದು ಇಲ್ಲಿ ಸೈಜನ್ನು ಜಾಸ್ತಿ ಮಾಡ್ಕೋಬೋದು. ಇಲ್ಲಿ ಡಬಲ್ ಕ್ಲಿಕ್ ಮಾಡ್ಕೊಳ್ರಿ. ಸೊ ಫೂಟ್ರದ್ದು ನಾವು ಏನು ಮಾಡ್ಕೋತೀನಿ ಇಲ್ಲಿ ಸೊ ಫೂಟ್ರ್ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಹೋಮ್ದಲ್ಲಿ ಬಂದು ಸೊ ಅದ್ರದ್ದು ಏನು ಮಾಡ್ತೀನಿ ಇಲ್ಲಿ ಒಂದು ಏರಿಯಲ್ ಬ್ಲ್ಯಾಕ್ ತೊಗೊತೀನಿ. ಏರಿಯಲ್ ಬ್ಲ್ಯಾಕ್ ತಗೊಂಡ ನಂತರ ಸೊ ಇದ್ರದ್ದು ಒಂದು ಫೂಟರ್ ಕಲರನ್ನು ಚೇಂಜ್ ಮಾಡ್ಕೊಳ್ತೀನಿ. ಓಕೆ, ಇವಾಗ ಸೈಜನ್ನು ಸ್ವಲ್ಪ ಹೆಚ್ಚು ಮಾಡ್ಕೊಳ್ತೀನಿ. ಓಕೆ, ಸೊ ಇವಾಗ ನೋಡಿರಿ ಏನಾಗಿದೆಯಪ್ಪ ಅಂದರೆ ಇಲ್ಲಿ ಮತ್ತೆ ಇಲ್ಲಿ ಹೆಡ್ಡರ್ ಮತ್ತು ಫೂಟರ್ದಲ್ಲಿ ಬಂದು ಕ್ಲೋಸ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಕ್ಲೋಸನ್ನು ಮಾಡಬೇಕು. ಸೊ ಇದನ್ನು ಕೂಡ ನಾವು ಏನು ಮಾಡ್ಕೋಬೋದು ಇಲ್ಲಿ ಚೇಂಜನ್ನು ಮಾಡ್ಕೋಬೋದು. ಸೊ ಈ ಪ್ರಕಾರವಾಗಿ ನಾವು ಹೆಡ್ಡರ್ ಮತ್ತು ಫೂಟರನ್ನು ಏನು ಮಾಡ್ಕೋಬೋದು ಯೂಸ್ ಮಾಡ್ಕೋಬೋದು. ಓಕೆ, ನಮ್ಮ ಡಾಕ್ಯುಮೆಂಟ್ಸ್ದಲ್ಲಿ ನಾವು ಯೂಸ ಮಾಡ್ಕೋಬೋದು. ಸೊ ಇವತ್ತಿನ ಒಂದು ಈ ಕ್ಲಾಸು ಅಂದರೆ ಹೆಡ್ಡರ್ ಫೂಟರ್ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಜೊತೆಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ. ತಾವು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿರಿ. ನನಗೆ ಸಪೋರ್ಟ್ ಮಾಡಿರಿ ಎಂದು ನಾನು ನಿಮ್ಮಲ್ಲಿ ಕೇಳ್ತೀನಿ. ಇವತ್ತಿನ ಕ್ಲಾಸನ್ನು ನಾನು ಇವಾಗ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಹೊಸ ಕ್ಲಾಸೊಂದಿಗೆ ಮತ್ತೆ ನಿಮ್ಮ ಜೊತೆಗೆ ಬರುವೆ. ಅಲ್ಲಿಯವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.